ಈಗಾಗಲೇ ಕಾಂಗ್ರೆಸ್ನಲ್ಲಿ ಬಹಳ ದೊಡ್ಡ ಸದ್ದಿಗೆ ಚರ್ಚೆಗೆ ಗ್ರಾಸವಾಗಿರುವಂಥ ಜಮೀರ್ ಅಹಮದ್ ಖಾನ್ ಅವರಿಗೆ ಸಂಬಂಧಪಟ್ಟಂತಹ ಸುದ್ದಿ ಇದು. ಜಮೀರ್ ಅವರಿಗೆ ಮಂತ್ರಿಗಿರಿ ಖುಲಾಯಿಸೋದು ಖಚಿತವಾ ಇಲ್ವಾ ನೋಡ್ತಾ ಹೋಗೋಣ. ಎಸ್, ಜಮೀರ್ ಅಹಮದ್ ಖಾನ್ ಅವರಿಗೆ ಮಂತ್ರಿ ಪಟ್ಟ ಖುಲಾಯಿಸೋದು ಬಹುತೇಕ ಖಚಿತ. ಜನ ಜಮೀರ್ ಮೇಲೆ ಕೇರಳ ವೇಣು ಕೃಪೆ ಇದ್ದಂತೆ ಕಾಣ್ತಾ ಇದೆ. ಕೇರಳ ವೇಣು ಮೂಲಕ ರಾಹುಲ್ ಗಾಂಧಿ ಓಲೈಕೆ ಮಾಡುವಂಥ ಒಂದು ಕಸರತ್ತು ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಇತ್ತ ಸಿಟ್ಟು ಕರಗಿಸಿದ ಜನ ಜಮೀರ್. ಎಸ್, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಖುದಾಕಿ ಕಸಂ, ನಾನು ನಿಮಗೆ ದ್ರೋಹ ಬಂದಿಲ್ಲ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಹೀಗಂತ ಸಿದ್ದು ಮುಂದೆ ಆಣೆ ಮಾಡಿದ್ದಾರಂತೆ ಜಮೀರ್ ಅಹಮದ್ ಖಾನ್. ಅವರು ಯಾವ ಅರ್ಥದಲ್ಲಿ ಆಣೆ ಮಾಡಿದ್ರು ಗೊತ್ತಿಲ್ಲ. ಪರಮಾಪ್ತನ ಈ ಆಣೆಗೆ ಸಿದ್ದರಾಮಯ್ಯ ಕರಗಿದ್ರ ಗಟ್ಟಿ ಆದ್ರ ಗೊತ್ತಿಲ್ಲ. ಒಟ್ಟಿನಲ್ಲಿ ಸದ್ಯಕ್ಕಿರುವಂಥ ಸಮಾಚಾರ ಇದು. ಈಗಾಗಲೇ ಸಿಎಂ DK ಒಲವು ಗಿಟ್ಟಿಸಿದ್ದಾರೆ ಜಮೀರ್ ಅಹಮದ್ ಖಾನ್. ಹೀಗಾಗಿ ಜನ ಜಮೀರ್ ಮತ್ತೆ ಮಂತ್ರಿ ಆಗೋದು ಬಹುತೇಕ ಖಚಿತ ಅಂತ ಸುದ್ದಿಯ ಮೂಲ ಹೇಳ್ತಾ ಇದೆ. ಎಸ್, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದಂಥ ಪ್ರಹಸನಗಳು ಎಲ್ಲರಿಗೂ ಕೂಡ ಗೊತ್ತಿರುವಂಥ ಸಮಾಚಾರ. ಯಾವ ರೀತಿ ದೊಡ್ಡ ಮಟ್ಟದ ಸಂಚಲನಕ್ಕೆ ಕಾರಣವಾಯಿತು. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಸಮರ್ಥ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದರು, ಜಯಶಾಲಿ ಆದರು. ಆದರೆ ಆ ಪ್ರಾಸೆಸ್ ಇತ್ತಲ್ಲ, ಮತದಾನದ ನಡುವಿನ ಮತದಾನ ಮತ್ತು ಮತದಾನದ ದಿನಾಂಕ ಘೋಷಣೆ ಆಗುವ ಮುನ್ನ ಇರುವಂಥ ಆ ಸಮಯ ಇದೆಯಲ್ಲ, ಆಗ ಆ ಮುಸ್ಲಿಂ ಅಭ್ಯರ್ಥಿಯನ್ನು ಇಲ್ಲಿ ಕಣಕ್ಕಿಳಿಸಬೇಕು ಅನ್ನುವ ಲೆಕ್ಕಾಚಾರ ಮತ್ತು ಶಾಮನೂರು ಶಿವಶಂಕರಪ್ಪ ಅವರು ಏನೋ ಮಾತು ಕೊಟ್ಟಿದ್ರು ಅಂತ ಹೇಳಲಾಗ್ತಾ ಇತ್ತು. ಅದಕ್ಕೆ ಎಲ್ರಿ ಪ್ರೂಫ್ ಇದೆ ಅಂತ ಶಾಮನೂರು ಕುಟುಂಬದವ್ರು ಕೇಳ್ತಾ ಇರೋದಾಗಿರಬಹುದು. ಮತ್ತೊಂದು ಆಡಿಯೋ ಬಾಂಬ್ ಅಂತ ಕೂಡ ಆಗಿರಬಹುದು. ಅವರದ್ದೇ ಧ್ವನಿ ಅಂತ ಹೇಳಲಾದಂಥ ಆಡಿಯೋದಲ್ಲಿ ಬಹಳ ಸಮರ್ಥ ಅವರ ವಿರುದ್ಧವಾಗಿ ಇಲ್ಲಿ ಬಹಳಷ್ಟು ಕೆಲಸ ಮಾಡುವಂಥ ಕ್ರಿಯೆಗಳು ನಡೆದಿದ್ದಾವೆ ಅನ್ನುವ ಆರೋಪ ಪ್ರತ್ಯಾರೋಪ ಇತ್ತು. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಮತದಾನ ಮುಗಿದ ನಂತರ ರಿಸಲ್ಟ್ ಬರುವ ಮುನ್ನವೇ ಒಂದು ದೊಡ್ಡ ಮಟ್ಟದ ಸುದ್ದಿಗೋಷ್ಠಿ ಕೂಡ ಕಾಂಗ್ರೆಸ್ ಪಾಳ್ಯದಲ್ಲಿ ಏರ್ಪಾಡಾಗಿತ್ತು. ಸಲೀಂ ಅಹ್ಮದ್ ಆಗಿರಬಹುದು, ರಿಜ್ವಾನ್ ಅರ್ಷದ್ ಅವರಾಗಿರ್ಬೋದು, ಅವರ ಆ ಒಂದು ಸುದ್ದಿಗೋಷ್ಠಿ ಕೂಡ ಬಹಳಷ್ಟು ಸಂಚಲನಗಳಿಗೆ ಕಾರಣವಾಗಿತ್ತು. ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನುವ ದೊಡ್ಡ ಮಟ್ಟದ ಚರ್ಚೆ, ಬಿಸಿ ಚರ್ಚೆ. ಅದು ಬರೀ ದಾವಣಗೆರೆ ಕ್ಷೇತ್ರ ಅಲ್ಲ, ಇಡೀ ರಾಜ್ಯದಲ್ಲೇ ದೊಡ್ಡ ಮಟ್ಟದ ಒಂದು ಚರ್ಚೆಗೆ ಗ್ರಾಸವಾಗಿತ್ತು. ಹೀಗಾಗಿ ತದನಂತರ ಮುಸ್ಲಿಂ ಮುಖಂಡರೆಲ್ಲರೂ ಕೂಡ ಸೇರಿ ಒಂದು ದೊಡ್ಡ ಮಟ್ಟದ ಸಮಾವೇಶವನ್ನು ಕೂಡ ಹಮ್ಮಿಕೊಂಡಿದ್ರು. ಇದೆಲ್ಲವನ್ನು ಗಮನಿಸಿದಾಗ ನಿಜಕ್ಕೂ ಜಮೀರ್ ಅಹಮದ್ ಖಾನ್ ಮತ್ತು ಮುಸ್ಲಿಂ ಸಮುದಾಯ ಅನ್ನುವ ಎರಡೂ ಪದಗಳು ಕೂಡ ಬಹಳ ಸಿಗ್ನಿಫಿಕೆಂಟ್ ಫ್ಯಾಕ್ಟರ್ಸ್ಗಳಾಗಿತ್ತು, ಬಹಳ ಮಹತ್ವದ ಅಂಶಗಳಾಗಿ ರಾಜ್ಯ ರಾಜಕಾರಣದಲ್ಲಿ ಪರಿಗಣನೆಗೆ ಒಡ್ಡಲ್ಪಟ್ಟಿತ್ತು. ಹೀಗಾಗಿ ಎಲ್ಲ ಅಂಶಗಳನ್ನ ಆಧರಿಸಿ ಜಮೀರ್ ಅಹಮದ್ ಖಾನ್ ಸಚಿವ ಸಂಪುಟದಲ್ಲಿ ಸ್ಥಾನ ಗಿಟ್ಟಿಸ್ತಾರಾ ಇಲ್ವಾ ಅನ್ನುವ ಬಹುತೇಕ ದೊಡ್ಡ ಮಟ್ಟದ ಅನುಮಾನಗಳಿದ್ವು. ಆದರೆ ಮುಂಬರುವ ಸಾರ್ವತ್ರಿಕ ಚುನಾವಣೆಯನ್ನು ಗಮನದಲ್ಲಿಟ್ಕೊಂಡು, ಮುಸ್ಲಿಂ ಸಮುದಾಯವನ್ನು ಗಮನದಲ್ಲಿಟ್ಕೊಂಡು ಏನೋ ಒಂದು ನಿರ್ಧಾರವನ್ನು ಖಂಡಿತವಾಗ್ಲೂ ತೆಗೆದುಕೊಳ್ತಾರೆ ಅನ್ನುವ ರಾಜಕೀಯ ಲೆಕ್ಕಾಚಾರ ಕೂಡ ಇತ್ತು. ಅದರಂತೆ ಜಮೀರ್ ಅಹಮದ್ ಖಾನ್ ಅವರ ಹೆಸರು ಈಗ ಸದ್ಯಕ್ಕೆ ಸದ್ದು ಮಾಡ್ತಾ ಇದೆ. DK ಶಿವಕುಮಾರ್ ಸಂಪುಟದಲ್ಲಿ ಅವರು ಮಂತ್ರಿ ಸ್ಥಾನ ಪಡೆಯೋದು ಬಹುತೇಕ ಖಚಿತ ಅನ್ನುವ ಮಾಹಿತಿ ಸದ್ಯಕ್ಕಿದೆ. ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ವಿ ಕ್ಯಾನ್ ಸೇ, ಈಗ ಹೀಗಿದೆ ಅನ್ನುವ ಮಾಹಿತಿಯನ್ನು ನಿಮ್ಮ ಮುಂದೆ ರವಾನೆ ಮಾಡ್ತಾ ಇದ್ದೀವಿ. ಕಾರಣ ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಇನ್ ಪಾಲಿಟಿಕ್ಸ್. ರಾಜಕಾರಣದಲ್ಲಿ ಆಗಿರ್ಬೋದು, ದೇಶ ರಾಜಕಾರಣದಲ್ಲಿರ್ಬೋದು, ಪಾಲಿಟಿಕ್ಸ್ ಅನ್ನೋ ಪದ ಅದು ಯಾವಾಗ ತನ್ನ ಗ್ರಾಮರ್ನ ಬದಲಿಸ್ಕೊಳ್ಳುತ್ತೆ ಅನ್ನೋದನ್ನು ಹೇಳೋಕ್ಕೆ ಸಾಧ್ಯ ಇಲ್ಲ ಅನ್ನೋದು ಕೂಡ ಅಷ್ಟೇ ಖಚಿತ. ಎಸ್.